ಅದರಿಂದ ನನಗನ್ಸ್ತದೆ ಈಗಾಗಲೇ ಕಾನೂನು ಏನಿದೆ BNS ಇದರಲ್ಲೆಲ್ಲ ಇದೆ. ಭಾರತೀಯ ನ್ಯಾಯ ಸಂಹಿತೆ ಕಲಂ 196, 299, 500, 353 ಇಂಥದ್ದೇ ದ್ವೇಷ ಭಾಷಣ ಸಾಮರಸ್ಯ ಕಡೋದ ಬಗ್ಗೆ ಈಗಾಗಲೇ ಇದೆ. ಹೊಸದಾಗಿ ಇವರು ತರುವಂಥ ಬಿಲ್ ಏನಿದೆ ಇದು ಪತ್ರಿಕಾ ರಂಗಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಮಾಡೋಕ್ಕೆ ಈ ಬಿಲ್ಲನ್ನು ತಂದಿದ್ದಾರೆ. ಇದು ಒಳ್ಳೆಯದಲ್ಲ. ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ನಾಳೆ ಇವರೇನೋ 2 ವರ್ಷ ಇರ್ತಾರೆ ಅಷ್ಟೇ, ಆಮೇಲೆ ಬೇರೆ ಸರ್ಕಾರ ಬಂದರೆ ಮತ್ತೆ ಅವ್ರಿಗೆ ವೆಪನ್, ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ ಆಗ್ತತೆ. ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ 100% ಮಾಡೇ ಮಾಡ್ತಾರೆ. ಯಾವುದೋ ಇವರೊಂದು ಕೋಮಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬರೋರು ಇನ್ನೊಂದು ಕೋಮಿಗೆ ಸಪೋರ್ಟ್ ಮಾಡ್ತಾರೆ. ಅವಾಗ ಏನು ಪರಿಸ್ಥಿತಿ ಏನಾಗ್ತೈತೆ, ಅನಾಹುತ ಆಗೋಗ್ತೈತೆ. ಕಾನೂನು ತರಕ್ಕೆ ಮುಂಚೆ ಯೋಚನೆ. ನಾನು ಮೊನ್ನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದು. ಅವನು ಆಲ್ರೆಡಿ 6 ದಿನ ಜೈಲಲ್ಲಿದ್ದಾನೆ. ಈಗಿರೋ ಕಾನೂನಲ್ಲಿ 6 ದಿನ 7 ದಿನ ಜೈಲಲ್ಲಿದ್ದಾರೆ. ಇರೋ ಕಾನೂನಲ್ಲೇ ಜೈಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಇವೇನ ತಂದ್ರೆ ಪರ್ಮನೆಂಟ್ ಜೈಲುಗಳು ಈಗಲೇ ಎಲ್ಲ ಪೂರ್ತಿ ಜೈಲುಗಳೆಲ್ಲ ರೆಸಾರ್ಟ್ಗಳಾಗ್ಬಿಟ್ಟವೆ, ಹೌಸ್ಫುಲ್ ಆಗೋತತೆ. ಆಮೇಲೆ ಜೈಲುಗಳಲ್ಲೂ ಒಂದು ಇನ್ನೂ 100 ಜೈಲು, ಅದು ಪಾಪರಾಗಿರೋ ಸರ್ಕಾರದಲ್ಲಿ ಇನ್ನು ಜೈಲುಗಳು ಹೊಸದಾಗಿ ಜೈಲು ಕಟ್ಟಬೇಕಾಗ್ತದೆ. ಇಷ್ಟೆಲ್ಲ ಪತ್ರಕರ್ತರನ್ನ ಹಿಡಿದು ಹೊಡಕಾಕೋದು, ರಾಜಕಾರಣಿಗಳನ್ನ ಹಿಡಿದು ಹೊಡೆದಾಕೋದು. ಯಾರು ಈ ಮಾಸ್ಟರ್ ಹಿರಣ್ಯ ಆ ಥರ ಯಾರು ಧೈರ್ಯವಾಗಿ ನಾಟಕಗಳನ್ನು ಮಾಡ್ತಾರೆ, ಇನ್ನೆಲ್ಲ ಪೊಲೀಸರು ಈಗ ಪರಮೇಶ್ವರ್ ಅವ್ರ ಕೈಲಿ ಇನ್ನು ಪೊಲೀಸ್ ಇಲಾಖೆಯಲ್ಲಿ 50% ಕೂಡ ಭರ್ತಿ ಮಾಡೋಕ್ಕಾಗಿಲ್ಲ, ಅನುಮತಿನೇ ಕೊಟ್ಟಿಲ್ಲ. ಇನ್ನ ಈಗ ಎಲ್ಲೆಲ್ಲಿ ಡ್ರಾಮಾಗಳು ನಡೀತತೆ, ರಂಗಭೂಮಿ ಕಲಾ ಎಲ್ಲರೂ ಹೋಗ್ತಾ ಅಲ್ಲೆಲ್ಲ ಪೊಲೀಸ್ ಅವ್ನು ಕೂತಿರ್ಸ್ಬೇಕು, ಅವ್ನು ಬರ್ಕೊಂಬರ್ಬೇಕು, ಅವನೇನೇನು ಡೈಲಾಗ್ ಹೊಡೆದ ಅಂತೇಳಿ ಬರ್ಕೊಂಬರ್ಬೇಕು. ಯಾವುದೇ ಭಾಷಣ ಮಾಡಿದ್ರು ಹೋಗಿ ನೋಡ್ಬೇಕು. ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದರಿಂದ ಸಮಾಜಕ್ಕೇನು ಒಳ್ಳೇದಾಗಲ್ಲ. ಯಾರನ್ನೋ ಟಾರ್ಗೆಟ್ ಮಾಡಬೇಡಿ. ನಾಳೆ ಇದು ತಿರುಗುಬಾಣ ನಿಮಗೂ ಆಗುತ್ತೆ. ತಿರುಗುಬಾಣ ಎಚ್ಚರಿಕೆ ಇರಬೇಕು. ಇಂಥ ಕಾನೂನು ಮಾಡಬೇಕಾದ್ರೆ 100 ಸರಿ. ಇವಾಗ ನಮ್ಮ ಡಾಕ್ಟ್ರು ತಂದರು, ಯಾರು ಡಾಕ್ಟ್ರು ಎಂಥ ಬಿಲ್ ತಂದರು. ಎಲ್ಲ ಇಡೀ ಸದನ ಹೇಳ್ತು, ಎಸ್ ವಿ ಆರ್ ವಿತ್ ಯು ಮಾದೇವಪ್ಪ ಅಂತ ಹೇಳಿದ್ರು. ಮಾದೇವನ್ ಥರ ನಡ್ಕೊಳ್ರಿ. ಈ ಪರಮೇಶ್ವರ್ ಅದೇ ಹೆಸರು. ಇಂಥ ಎರಡು ಒಂದೇ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.